ದೀರ್ಘವಾಗಿ ಒಂದು 106 ದಿನ ಆದಂತ ಒಂದು ಹೋರಾಟ, ಆದಷ್ಟು ಒಂದು 5 ರಿಂದ 8 ನಿಮಿಷ ತಗೋತೀನಿ. ಓಕೆ, ಸೊ ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಒಂದು PPP ಮಾದರಿಯಲ್ಲಿ ಮಾಡ್ಲಾಗ್ತಾ ಇತ್ತು. ಸೊ ಇದು ಯಾವಾಗ ನಮ್ಮ ಗಮನಕ್ಕೆ ಬಂತು, ಅಲ್ಲಿ ಒಂದು ನೋಡಲ್ ಆಫೀಸರ್ ಕೂಡ ಒಂದು ನೇಮಿಸಿದ್ರು ಸರ್ಕಾರ. ಅದಾದ್ಮೇಲೆ ಒಂದು ಮೀಟಿಂಗ್ ಅನ್ನು ಮಾಡಿ ಸೆಪ್ಟೆಂಬರ್ 18ರಿಂದ ನಾವಲ್ಲಿ ಅನಿರ್ದಿಷ್ಟ ಧರಣಿಯನ್ನು ಶುರು ಮಾಡಿದ್ವಿ ಬಿಜಾಪುರದಲ್ಲಿ. ಸೊ ಯಾವ ರೀತಿ ಒಂದು ಹೋರಾಟ ಶುರು ಆಯ್ತಪ್ಪ ಅಂತಂದ್ರೆ, ಇದು ಯಾವುದೇ ಒಂದು ಪಕ್ಷ ಆಗಲಿ, ಯಾವುದೇ ಒಂದು ಜಾತಿ ಪರವಾಗಿರ್ಲಿಲ್ಲ, ಎಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಒಂದು ಸಂಘಟನೆ ಮಾಡಿ, ಒಂದು ಸಮಿತಿಯನ್ನು ರಚನೆ ಮಾಡಿ ಸೆಪ್ಟೆಂಬರ್ 18ಕ್ಕೆ ನಾವು ಹೋರಾಟ ಶುರು ಮಾಡಿದ್ವಿ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತಹ ಜಿಲ್ಲಾ ಆಸ್ಪತ್ರೆ ಏನಿದೆಯಲ್ಲ, ಇದು 153 ಎಕರೆ ಇರುವಂತ ಜಾಗ. ಸೊ ಈ 153 ಎಕರೆ ಜಾಗದಲ್ಲಿ ಸರ್ಕಾರ PPP ಮಾದರಿಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಹೊರಟಿತ್ತು. ಅದನ್ನ ನಾವು ವಿರೋಧ ಮಾಡಿದ್ವಿ. ಮೆಡಿಕಲ್ ಕಾಲೇಜ್ ಬಿಜಾಪುರ ಬೇಕಾಗಿತ್ತು, ಬಟ್ ಸರ್ಕಾರ ತರ್ತಾ ಇರೋದು PPP ಮಾಡೆಲ್ನಲ್ಲಿ. ಸೊ ಇದನ್ನ ನಾವು ವಿರೋಧ ಮಾಡ್ತಾ ಇದ್ವಿ. ನಮ್ಗೆ ಬೇಕಾಗಿದ್ದು ಸಂಪೂರ್ಣವಾಗಿ ಸರ್ಕಾರದ ಅಧೀನದಲ್ಲಿ ಮಾಡ್ತಿರುವಂತ ಸರ್ಕಾರಿ ವೈದ್ಯಕೀಯ ಕಾಲೇಜ್. ಅದನ್ನ ನಾವು, ನಮಗೆ PPP ಬೇಡ, ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತೇಳಿ ನಾವು 106 ದಿನ ಹೋರಾಟ ಮಾಡಿದ್ವಿ. 106 ದಿನ. ಈ 106 ದಿನಗಳಲ್ಲಿ ಸುಮಾರು ಪ್ರತಿಭಟನೆ, ಸುಮಾರು ರ್ಯಾಲಿಗಳು ಸುಮಾರು ಮಾಡಿದ್ವಿ. ಪಂಜಿನ ಮೆರವಣಿಗೆ ಆಗಿರ್ಬೋದು, ರಕ್ತ ಸಹಿ ಸಂಗ್ರಹ ಆಗಿರ್ಬೋದು, ಪತ್ರ ಚಳವಳಿ ಆಗಿರ್ಬೋದು. ಸೊ ಈ ತರ ಸುಮಾರು ಒಂದು ರ್ಯಾಲಿಯಲ್ಲಿ ನಾವು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದಕ್ಕೂ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿತ್ತು. ಸರ್ಕಾರಕ್ಕೆ ಯಾವ್ದು ಕಿವಿನೂ ಕೇಳ್ತಾ ಇರಲಿಲ್ಲ, ಕಣ್ಣು ಕಾಣಿಸ್ತಾ ಇರಲಿಲ್ಲ. ನಮ್ಮ ಹೋರಾಟ ತೀವ್ರ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 8 ಜನ ಶಾಸಕರು ಇದ್ದಾರೆ, ಒಬ್ಬ MP ಇದ್ದಾರೆ, 4 ಜನ MLC ಇದ್ದಾರೆ. ಎಲ್ಲರಿಗೂ ಮನವಿ ಕೊಟ್ಟು ಎಲ್ಲರಿಗೂ ಭೇಟಿ ಆದ್ವಿ. ಯಾರು ಕೂಡ ಇದು ಪ್ರಸ್ತಾಪನೆ ಮಾಡ್ತಾ ಇರ್ಲಿಲ್ಲ. ನಮ್ಮ ವೇದಿಕೆ ಬಂದು ಕೇವಲ 3 ರಿಂದ 4 ಜನ ಶಾಸಕರು. ಅದರಲ್ಲಿ ನಮ್ಮ ಬಿಜಾಪುರದಲ್ಲಿ ಎರಡು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದಾವೆ. ಮತ್ತೆ ನಮ್ಮ ಜಿಲ್ಲೆಗೆ 2 ಸಚಿವರಿದ್ದಾರೆ. ಅದರಲ್ಲಿ ಇಬ್ರು ಕೂಡ ಪ್ರಭಾವಿ ಸಚಿವರು. ಒಬ್ರು MB ಪಾಟೀಲ್ರು, ಇನ್ನೊಬ್ರು ಶಿವನಂ ಪಾಟೀಲ್ರು. ಶಿವನ್ ಪಾಟೀಲ್ರು ಹಿಂದಿನ ಒಂದು ಸರ್ಕಾರಿ ಸರ್ಕಾರ ಆರೋಗ್ಯ ಮಂತ್ರಿ ಆಗಿದ್ರು. MB ಪಾಟೀಲ್ ಕೂಡ ಅವರದೇ ಸ್ವಂತ ಒಂದು BID ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ. ಇಲ್ಲೊಂದು ರಾಜಕೀಯ ಹಿತಾಸಕ್ತಿ ನಾವು ಅಬ್ಸರ್ವ್ ಮಾಡಬಹುದು. ನಮ್ಮ ಬಿಜಾಪುರದಲ್ಲಿ ಸ್ವಲ್ಪ ರಾಜಕೀಯ ಸ್ವಲ್ಪ ಗದ್ದಾಟ ಬಾಳ ಇದೆ. ಹೀಗಾಗಿ ಈ ಒಂದು ರಾಜಕೀಯ ಒಂದು ವ್ಯಕ್ತಿಗಳಿಂದ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬರೋದನ್ನ ಕೈ ತಪ್ತಾ ಇತ್ತು. ಆದರೂ ಕೂಡ ನಾವು ಯಾರಿಗೂ ಹೆದರ್, ನಮ್ಗೆ ಎಷ್ಟೇ ಒತ್ತಡ ಬಂತು, ಎಷ್ಟೇ ನಮ್ಮ ಶಾಸಕ ಒತ್ತಡ ಹಾಕಿದ್ರು, ಪೊಲೀಸ್ ಇಲಾಖೆ ಒತ್ತಡ ಬಂತು, ಯಾವುದೇ ಒತ್ತಡಕ್ಕೂ ನಾವು ಬಗ್ಲಿಲ್ಲ. 106 ದಿನ ಹೋರಾಟ ಮಾಡಿದ್ವಿ. ಕೊನೆಗೆ ಮುಖ್ಯಮಂತ್ರಿ ಆದ್ರೂ ಕೂಡ ಹೋದ್ವಿ, ಮನವಿ ತಗೊಂಡು, ಸರ್ ನಮ್ಗೆ PPP ಮೆಡಿಕಲ್ ಕಾಲೇಜ್ ಬೇಡ, ನಮ್ಮ ಜಿಲ್ಲೆಗೆ ಸಂಪೂರ್ಣವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯ ಮುಂದೆ ಹೇಳಿದ್ವಿ. ಮುಖ್ಯಮಂತ್ರಿ ಹೇಳ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲಯ್ಯ, ಸರ್ಕಾರಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದಾಗ ನಾವೇನ್ ಪ್ರಶ್ನೆ ಮಾಡಿದ್ವಿ, ಆಯ್ತು ಸರ್ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿರ್ಲ, ಕನಕಪುರ ಒಂದು ತಾಲೂಕು ಪ್ರದೇಶ, ಅಲ್ಲಿ ಯಾಕೆ ನೀವು ಬಜೆಟ್ ನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ್ರಿ? ಹಾವೇರಿಯಲ್ಲಿ ಯಾಕೆ ನೀವು ಘೋಷಣೆ ಮಾಡಿದ್ರಿ? ಬಾಗಲಕೋಟೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾಕೆ ಅನೌನ್ಸ್ ಮಾಡಿದ್ರಿ? ಅಂದ್ರೆ ನಿಮಗೆ ಅಲ್ಲೆಲ್ಲ ದುಡ್ಡಿದೆ, ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರ ದುಡ್ಡಿಲ್ವಾ ನಿಮಗೆ ಅಂತ ಪ್ರಶ್ನೆ ಮಾಡಿದಾಗ ಏನಂತಾರೆ ಮುಖ್ಯಮಂತ್ರಿ ಅವರು? ನೋಡಿ, ಸಾಮಾನ್ಯ ವ್ಯಕ್ತಿಗಳು ಆತರ ಮಾತಾಡೋದಿಲ್ಲ. ಆತರ ಒಂದು ಮುಖ್ಯಮಂತ್ರಿ ಅವರು ಒಂದು ರೆಸ್ಪಾನ್ಸಿಬಿಲಿಟಿ ಏನ್ ಹೇಳ್ತಾರೆ ಅಂತಂದ್ರೆ, ಆಯ್ತು ಬಿಡಿ ಅಲ್ಲೂ ಕ್ಯಾನ್ಸಲ್ ಮಾಡ್ತೀನಂತೆ. ಸೊ ಈ ತರ ಒಂದು ಮುಖ್ಯಮಂತ್ರಿ ಅವ್ರ ಬಾಯಿಂದ ಬಂದಂತ ಮಾತುಗಳು. ನಾವು ಹೇಳಿದ್ವಿ, ಸರ್ ಬೇರೆ ಜಿಲ್ಲೆಯಲ್ಲಿ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬೇರೆ ಜಿಲ್ಲೆಯಲ್ಲೂ ಮಾಡಿ, ನಮ್ಮ ಜಿಲ್ಲೆಯಲ್ಲೂ ಮಾಡಿ. ಯಾಕೆ ನಮ್ಮ ಜಿಲ್ಲೆ ಏನ್ ಪಾಪ ಮಾಡಿದೆ? ನಿಮಗೆ ಬೇರೆ ಜಿಲ್ಲೆಗಳಿಗೆ ದುಡ್ಡಿದೆ, ಬಿಜಾಪುರ ಜಿಲ್ಲೆ ದುಡ್ಡಿಲ್ಲ ಅಂತ ಕೇಳಿದಾಗ ಅವ್ರು ಈ ತರ ಒಂದು ಹಾರಿಕೆ ಉತ್ತರ ಕೊಟ್ಟರು. ಆದ್ರೂ ನಾವು ಬಿಡ್ಲಿಲ್ಲ, ಮತ್ತೆ ವಾಪಸ್ ಬಂದು ನಮ್ಮ ಹೋರಾಟ ತೀವ್ರ ನಡೆಸಿದ್ವಿ. ತೀವ್ರ ನಡೆಸಿದಾಗ ಅಧಿವೇಶನ ಬರ್ತಾ ಇತ್ತು, ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಯೊಬ್ಬರು ಚರ್ಚೆ ಮಾಡಿ ಅಂತೇಳಿ ಮತ್ತೊಮ್ಮೆ ಎಲ್ಲಾ ಶಾಸಕರಿಗೆ, ಸಚಿವರಿಗೆ ಮನವಿ ಕೊಟ್ವಿ. ಅಧಿವೇಶನದಲ್ಲಿ ಚರ್ಚೆ ಮಾಡಿ ಸರ್, ನಮ್ಮ ಜಿಲ್ಲೆಗೆ ಬೇಕಾದಂತ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಗ್ಗೆ ತಾವು ಮಾತಾಡ್ಬೇಕು, ತಾವು ಧ್ವನಿ ಎತ್ತಬೇಕು ಅಂತ ಹೇಳಿದಾಗ ಕೇವಲ ಒಬ್ರಿಬ್ರು ಅಷ್ಟೇ ಮಾತ್ರ ಇಲ್ಲಿ ಧ್ವನಿ ಎತ್ತಿದ್ರು, ಉಳಿಕಿದ್ರೆ ಅದು ಧ್ವನಿ ಎತ್ತಿಲ್ಲ. ಸೊ ಆದ್ರೂ ಕೂಡ ನಮ್ಮ ಹೋರಾಟ ಬಿಡ್ಲಿಲ್ಲ. 106ನೇ ದಿನ MB ಪಾಟೀಲ್ ಸಚಿವರ ಮನೆ ಮುಂದೆ ಒಂದು 2 ಗಂಟೆ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಕೊಟ್ಟು ಹೋಗ್ಬೇಕಂತ ಪ್ಲಾನ್ ಇತ್ತು. ಅವ್ರ ಮನೆಗೆ ಹೋಗ್ಲಾರ್ದಂಗೆ ತಡೆದು, ಪೊಲೀಸ್ ಇಲಾಖೆ ನಮ್ಮನ್ನ ತಡೆದು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿ ಸುಮಾರು 27 ಜನ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿದ್ರು. ಸುಮಾರು 27 ಜನರ ಮೇಲೆ FIR ಮಾಡಿದ್ರು. ಆ ಒಂದು 27 ಜನರಲ್ಲಿ 6 ಜನಕ್ಕೆ ಜೈಲಿಗೆ ಕಟ್ಟಿದ್ರು. ಅದರಲ್ಲಿ ನಾನು ಕೂಡ ಒಬ್ಬ 15 ದಿವಸ ಜೈಲಲ್ಲಿದ್ದೆ. ನನ್ನ ಜೊತೆ ಇನ್ನಿಬ್ಬರು ಬಂದಿದ್ದಾರೆ, ಹಿರಿಯ ಹೋರಾಟಗಾರ ಅರವಿಂದ್ ಕುಲಕರ್ಣಿ ಅವರು, ಸಿದ್ದರಾಮಯ್ಯ ಅವರು. ಇವರು ಕೂಡ ನಮ್ಮ ಜೊತೆಯಲ್ಲಿ 15 ದಿನ ಜೈಲಲ್ಲಿದ್ವಿ. ಸುಮಾರು 14 ದಿನ ಜೈಲಲ್ಲಿದ್ವಿ. ಯಾವುದಕ್ಕೂ ಹೆದರಲಿಲ್ಲ. ನಾವು ಲಾಠಿ ಏಟಿಗೂ ರೆಡಿ ಇದ್ವಿ, ಜೈಲಿಗೆ ಹೋಗಕ್ಕೂ ರೆಡಿ ಇದ್ವಿ.
ಇಷ್ಟು ನಾವು ಗಟ್ಟಿಯಾಗಿ ಕೂತಿದೀವಿ ಅಂತೇಳಿ ನಮ್ಮ ಹೋರಾಟ ಸಕ್ಸಸ್ ಆಗಿದೆ. ಮೊನ್ನೆ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಬಂದಾಗ ಇದೇ ಒಂದು PPP ಮಾದರಿಯಲ್ಲಿ ಮಾಡುವಂತ ಒಂದು ಮೆಡಿಕಲ್ ಕಾಲೇಜ್ ಅನ್ನು ರದ್ದು ಮಾಡಿ ವಿಜಯಪುರದಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅಷ್ಟೇ ಅಲ್ಲದೆ 9 ತಾರೀಕಿಗೆ ವಿಜಯಪುರಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ನಾವು ವಿಜಯಪುರದಲ್ಲಿ PPP ಕೈ ಬಿಡ್ತಾ ಇದ್ದೀವಿ, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಾಡ್ತೀವಿ ಅಂತ ಮತ್ತೊಮ್ಮೆ ಘೋಷಣೆ ಮಾಡಿದ್ರು. ಸೊ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಇದು ನಮ್ಮ ಹೋರಾಟಗಾರರ ಗೆಲುವು ಜೊತೆಗೆ ನಮ್ಮ ಜಿಲ್ಲೆಯ ಜನತೆಯ ಇದು ಒಂದು ಗೆಲುವು ಅಂತ ನಾನು ಹೇಳ್ತೀನಿ. ಇದು ಕೇವಲ ಒಬ್ಬರಿಬ್ಬರ ಹೋರಾಟ ಅಲ್ಲ, ನಮ್ಮ ಜಿಲ್ಲೆಯ ಜನತೆ ಸುಮಾರು ಸಂಘಟನೆಗಳು ನಮ್ಮ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ರು. ಆದರೂ ಕೂಡ ಈ ಒಂದು ದಪ್ಪ ಚರ್ಮದ ಸರ್ಕಾರ ಅಂತ ಏನ್ ಹೇಳ್ತೀವಿ ನಾವು, ದಪ್ಪ ಚರ್ಮ ಸರ್ಕಾರ ನಮ್ಮ ಮಾತನ್ನು ಕೇಳ್ತಾ ಇರಲಿಲ್ಲ. ಆದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗಿ ನಾವು ಈ ಕೋಟ್ಯಾಧೀಶರ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟ ಯಾವುದೇ ಒಂದು ವ್ಯಕ್ತಿ ವಿರುದ್ಧ ಇರಲಿಲ್ಲ, ಯಾವುದೇ ಒಂದು ಸಚಿವರ ವಿರುದ್ಧ ಇರಲಿಲ್ಲ, ಯಾವುದೇ ಒಂದು ಮಂತ್ರಿ ವಿರುದ್ಧ ಇರಲಿಲ್ಲ. ನಮ್ಮ ಹೋರಾಟ ಈ ಒಂದು ಕೆಳಮಟ್ಟ ಸಿಸ್ಟಮ್ ಏನಿದೆ, ಈ ಒಂದು ಕರಪ್ಟ್ ಸಿಸ್ಟಮ್ ವಿರುದ್ಧ ನಮ್ಮ ಈ ಹೋರಾಟವನ್ನು ನಾವು ಆರಂಭಿಸಿದ್ವಿ. ಸೊ ಹೀಗಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತ ಹೋರಾಟ ತುಂಬಾ ಒಂದು ಐತಿಹಾಸಿಕ. ನಮ್ಮ ವಿಜಯಪುರ ಜೊತೆಗೆ ಮೊನ್ನೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶ್ರವಣ್ ಪಾಟೀಲ್ ಇನ್ನೊಂದು ಘೋಷಣೆ ಮಾಡಿದ್ರು. ಏನಂತಂದ್ರೆ ಬಿಜಾಪುರದ ಒಂದು ಜನರ ಹೋರಾಟದ ಆಕ್ರೋಶದಿಂದ ಇನ್ನುಳಿದ 11 ಜಿಲ್ಲೆಯಲ್ಲೂ ಕೂಡ ನಾವು PPP ರದ್ದು ಮಾಡಿ ಸಂಪೂರ್ಣವಾಗಿ ನಾವು ಸರ್ಕಾರದ ಅಧೀನದಲ್ಲಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಇದು ನಮ್ಮ ತಂದಂತ ಖುಷಿ. ಆದ್ರೂ ಮೊನ್ನೆ ಹಾವೇರಿಗೆ ಮುಖ್ಯಮಂತ್ರಿ ಬಂದಿದ್ರು, ಹಾವೇರಿಯಲ್ಲಿ ಮತ್ತೆ ಹೋದ್ವಿ ನಾವು. ಕಾರಣ ಆಯ್ತು, ಒಂದ್ 2 ನಿಮಿಷ ಬಜೆಟ್ ಆಯ್ತು, 2 ನಿಮಿಷ ಆಯ್ತು. ಬಜೆಟ್ ನಲ್ಲಿ ತಾವು ಇದು ಯಾಕಂದ್ರೆ ಅಧಿಕೃತವಾಗಿ ಬೇಕಾಗುತ್ತೆ, ಬಜೆಟ್ ನಲ್ಲಿ ನೀವು ಅನೌನ್ಸ್ ಮಾಡಬೇಕು, ಮತ್ತೆ ಫಂಡ್ಸ್ ಮೀಸಲಿಡಬೇಕು, ಫಂಡ್ಸ್ ಅಲೋಕೇಟ್ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನೀವು ಘೋಷಣೆ ಮಾಡ್ಬೇಕಂತ ಮನವಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಯವರು ಆಯ್ತು ಮಾಡ್ತೀವಿ ಅಂತ ಹೇಳಿ ಸ್ಮೈಲ್ ಕೊಟ್ಟು ಹೋಗಿದ್ದಾರೆ. ನೋಡ್ಬೇಕು ಬಜೆಟ್ ನಲ್ಲಿ ಅನೌನ್ಸ್ ಮಾಡ್ತಾರೋ ಇಲ್ಲೋ. ಮಾಡಿ ಅಂತಂದ್ರೆ ಮತ್ತೆ ನಮ್ಮ ಹೋರಾಟ ಅದೇ ರೀತಿಯಲ್ಲಿ ಮತ್ತೆ ಮುಂದುವರಿಯುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.